ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಾವು ದೇವರೊಂದಿಗೆ ನಮ್ಮ ಜೀವನವನ್ನು ಒಪ್ಪಿಸಿದಾಗ ಪ್ರತಿದಿನವೂ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ, ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಅರಿತು ನಾವು ಬಾಳಬೇಕು. ಏಕೆಂದರೆ ನಾವು ದೇವರೊಂದಿಗೆ ಸತ್ಸಂಬಂಧವನ್ನು ಹೊಂದಿರಬೇಕು ಎಂಬುದಾಗಿ ದೇವರ ವಾಕ್ಯವು ಯಾವಾಗಲೂ ಹೇಳುತ್ತದೆ. ಅದಕ್ಕಾಗಿಯೇ ದೇವರ ವಾಕ್ಯ ನಮಗೆ ಈ ದಿನ ಹೆಜಕೇಲನು ಬರೆದ ಪುಸ್ತಕ 36ನೇ ಅಧ್ಯಾಯ 26ನೇ ವಚನವನ್ನು ನಾನು ಆರಿಸಿಕೊಂಡಂತಹ ವಚನ ಭಾಗವಾಗಿದೆ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ದೇವರು ನಮ್ಮ ಹೊರಗಿನ ಜೀವನವಷ್ಟೇ ಅಲ್ಲ, ನಮ್ಮ ಒಳಗಿನ ಹೃದಯವನ್ನು ಬದಲಾಯಿಸುತ್ತಾರೆ. ಕೋಪ, ಅಹಂಕಾರ, ಹಠ ಮತ್ತು ಪಾಪದ ಕಠಿಣವಾದ ಹೃದಯವನ್ನು ಸಹ ನಮ್ಮಲ್ಲಿ ಬದಲಾಯಿಸುತ್ತಾರೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ದೇವರು ನಮಗೆ ಪ್ರೀತಿ, ಕರುಣೆ, ಕ್ಷಮೆ ಮತ್ತು ವಿಧೇಯತೆಯಿಂದ ನಮ್ಮನ್ನು ಹೊಸ ಹೃದಯವನ್ನು ಕೊಡುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾಗಿದೆ ಈ ವಚನ. ನಾವು ದೇವರೊಂದಿಗೆ ನಮ್ಮ ಜೀವನವನ್ನು ಒಪ್ಪಿಸಿದಾಗ ಅವರು ನಮ್ಮ ಮನಸ್ಸನ್ನು ನವೀಕರಿಸಿ ಅವರ ಚಿತ್ತಕ್ಕೆ ತಕ್ಕಂತೆ ನಡೆಯುವ ಶಕ್ತಿಯನ್ನು ಕೊಡುತ್ತಾರೆ. ಆದ್ದರಿಂದ ಪ್ರತಿದಿನ ದೇವರ ವಾಕ್ಯದಲ್ಲಿ ನಡೆಯುತ್ತಾ ಪವಿತ್ರಾತ್ಮರ ಮಾರ್ಗದರ್ಶನಕ್ಕೆ ವಿಧೇಯರಾಗೋಣ. ಹೊಸ ಹೃದಯದಿಂದ ಬದುಕುವ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ ಎಂದು ನಾವು ದೇವರೊಂದಿಗೆ ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದಲ್ಲಿ ಸೇರಿಕೊಂಡು ನಡೆಯೋಣ ಎಂಬುದಾಗಿ ಈ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಪ್ರತಿದಿನ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸುವಾಗ ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಮುಂದುವರಿಸೋಣ ಎಂಬುದಾಗಿ ಈ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಈ ವಾಕ್ಯವನ್ನು ಓದಿಕೊಂಡು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ನೀವು ಈ ಸುವಾರ್ತೆಯಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.